ಜೋಲಾಲಿ ಜೋಲಾಲಿ ನೀಲಮೇಘ ಶ್ಯಾಮ ಜೋಲಾಲಿ ಜೋಲಾಲಿ ರಾಮ ಪರಂಧಾಮ ಜೋಲಾಲಿ ಜೋಲಾಲಿ ನೀಲಮೇಘ ಶ್ಯಾಮ ಜೋಲಾಲಿ ಜೋಲಾಲಿ ರಾಮ ಪರಂಧಾಮ ಪವಡಿಸುನಿ ಶಯ್ಯಯಲಿನಿ ಪದ್ಮನಾಭ ವಿಭುವೇ ಪದ್ಮನಾಭ ವಿಭುವೇ ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ಲಾಲಿ ಪರಮಾನಂದ ರಾಮ ಗೋವಿಂದ ಜೋ 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 ತೂಗುವುಯ್ಯಾಲೆ ನಾದದಲೆ ಲೀಲೆ ಶಂಖ ಚಕ್ರಗಳಿಗೆ ಹಾಡೆ ಜೋಗುಳವ ವೇದ ಮಂತ್ರಗಳು ಅಭಯ ಹಸ್ತಗಳಿಗೆ ಕಮಲ ನಯನಗಳು ಮುಳುಗಿಕೊಂಡಿರಲು ನಿದಿರೆಯ ನದಿಯಲ್ಲಿ ಬಳಲಿದ ಸಮಯದಿ ಅರವಿಂದಾಕ್ಷನು ಸರಿದನು ನಿದಿರೆಯಲಿ ತಂಗಾಳಿ ಹಾಡೆಲಾಲಿ ಜರಿ ತೊರೆಯು ಹಾಡೆಲಾಲಿ ದೀಪಗಳು ಹಾಡೆಲಾಲಿ ಲೋಕಗಳು ಹಾಡೆಲಾಲಿ ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಅಷ್ಟೇ ಅದ್ಭುತವಾಗಿ ನೀನು ಕೂಡ ಚರಣ ಹಾಡಬೇಕು. ನಾನು ನಿಮ್ ಮುಂದೆ ಹಾಡ್ಬೇಕಾ? ಹಾಡಬೇಕು. ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಅಲ್ವಾ? ಕೃಷ್ಣ ತುಳಸಿ ಹಾಡದೇ ಇದ್ರೆ ಹೇಗೆ? ಸರಿ ಸರ್, ಹಾಡ್ತೀನಿ. ಸೇವೆಯ ಮಾಡಲು ತಂಗಾಳಿ ಹೊಳಲು ಚತುರ್ಭುಜನಿಗೆ ದಣಿವನಿಗಿಸಲು ಧೂಪ ದೀಪಗಳು ನೀರಜೋದರನಿಗೆ ಲಕ್ಷ್ಮೀ ರಮಣನ ಏಕಾಂತತೆಗೆ ಅಂಕಿತ ಸರ್ವಕ್ಷಣ ವಿಶ್ವಕ್ಸೇನನ ಪರಿಚಾರಕ್ಕೆ ಅರ್ಪಿತವೇ ಪ್ರಾಣ
ತುಂಬಾ ಅದ್ಭುತವಾಗಿ ಹಾಡ್ತೀಯಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ಯಾಮ ಇಲ್ಲಿ ಹಾಡ್ ಹಾಡ್ತಾಳೆ ಅಂದ್ರೆ ನನ್ನ ಅನುಮಾನ ನಿಜ ಆಯ್ತು. ಶ್ಯಾಮ ಸಿಂಗರ್ ಅಂತಾಯ್ತು. ಅತ್ತೆಗೆ ಈ ವಿಷಯ ಗೊತ್ತಾಗ್ದಿರೋ ಹಾಗೆ ಇವಳು ಮುಚ್ಚಿಟ್ಟಿದ್ದಾಳೆ. ಮಾಡ್ತೀನಿ ಇವಳಿಗೆ. ಐಶ್ವರ್ಯ ಬಂದ್ಲಲ್ಲ ಇಲ್ಲಿಗೆ. ಅವ್ರು ನಿಮ್ಗೆ ಗೊತ್ತಾ? ಅವಳು ನನ್ನ ಫ್ರೆಂಡ್ಸ್. ಲಿಟಲ್ ಏಂಜಲ್ಸ್ ಫೌಂಡೇಶನ್ ಸೆಕ್ರೆಟರಿ ಅವರು. ಓಹೋ, ಈಗ ಅವರ ಇಂಟರ್ವ್ಯೂ ಇದೆಯಲ್ಲ, ಅದಕ್ಕೆ ಬನ್ನಿ ಅಂತ ಫೋನ್ ಮಾಡಿದ್ದೆ. ಹೌದಾ? ಐಶ್ವರ್ಯ, ಸೌಜನ್ಯ, ನೀನೇನಿಲ್ಲಿ? ನಾನಿಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಹೌದಾ? ವೆರಿ ಗುಡ್. ನಮ್ಮ ಸ್ಟೇಷನ್ ಡೈರೆಕ್ಟರ್ ರಾಮಾರಾವ್ ಅವರು. ಹಾಯ್ ಸರ್. ಹಲೋ ಮೇಡಮ್. ನನಗೆ ಫೋನ್ ಮಾಡಿದ್ದು ನೀವೇನಾ? ಹೌದು ಮೇಡಮ್. ಏನು ಮಾತ್ಗೂ ಅಲ್ಲಿ ನೋಡ್ತಿದ್ಯಾ? ನೀನ್ ಕೂಡ ಕೃಷ್ಣ ತುಳಸಿ ಹಾಡ್ಗೆ ಫ್ಯಾನಾ ಹೇಗೆ? ಅವಳೇನಾ ಕೃಷ್ಣ ತುಳಸಿ? ಹೌದು, ಆ ಹುಡುಗಿನೇ ಕೃಷ್ಣ ತುಳಸಿ. ಇವಳೇ ಕೃಷ್ಣ ತುಳಸಿಯಾಗಿ ಹಾಡ್ ಹಾಡ್ತಿದ್ದಾಳಾ? ಏನು ಕೃಷ್ಣ ತುಳಸಿನ ಅಷ್ಟು ಶಾಕಲ್ಲಿ ನೋಡ್ತಿದ್ಯಾ? ಧ್ವನಿ ಅಷ್ಟು ಚೆನ್ನಾಗಿದೆ, ಇವಳು ಏನು ಹೇಗಿದ್ದಾಳೆ ಅಂತ ನೋಡ್ತಿದ್ಯಾ? ಅವಳ ಧ್ವನಿ ಕೋಗಿಲೆ ಧ್ವನಿನೇ, ಕಲರು ಕೋಗಿಲೆ ಕಲರೇ. ಬನ್ನಿ ಮೇಡಮ್, ನಿಮ್ಮ ಇಂಟರ್ವ್ಯೂಗೆ ಟೈಮ್ ಆಗ್ತಿದೆ. ಬಾ ಐಶ್ವರ್ಯ. ಸರಿ. ನಿಮ್ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಗೆ ಸಮಯ ಕೊಟ್ಟು ನಮ್ ಸ್ಟೇಷನ್ಗೆ ಬಂದು ನಮ್ ಲಿಸನರ್ಸ್ಗೆ ನಿಮ್ ಅನುಭವ ಹಂಚಿದಕ್ಕೆ ಧನ್ಯವಾದ ಸಾಯಿ ಕಿರಣ್ ಸರ್. ಇಷ್ಟು ಒಳ್ಳೆ ಪ್ರೋಗ್ರಾಮ್ಗಳನ್ನ ಮಾಡ್ತಿರೋದಕ್ಕೆ ಬ್ಲೂ FM ಅವ್ರಿಗೆ, ಈ ಪ್ರೋಗ್ರಾಮ್ನ ಸಪೋರ್ಟ್ ಮಾಡ್ತಿರೋದಕ್ಕೆ ಬ್ಲೂ FM ಕೇಳುಗರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತೀವಿ. ನಾಳೆ ಇದೇ ಟೈಮ್ಗೆ ಮತ್ತೆ ಸಿಗೋಣ. ನೀವ್ ಕೇಳ್ತಿರೋದು ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಸರ್, ಇದು ನನ್ನ ಲೈಫಲ್ಲೇ ಮಾಡಿರೋ ಫಸ್ಟ್ ಇಂಟರ್ವ್ಯೂ ಸರ್. ಅದು ಇಂಥ ದೊಡ್ಡ ನಟನ ಇಂಟರ್ವ್ಯೂ ಮಾಡಿದ್ದು ಸರ್. ಈ ಕ್ಷಣ ಜೀವನ ಪೂರ್ತಿ ನೆನಪಿರೋ ಹಾಗೆ ನಿಮ್ ಜೊತೆ ಒಂದು ಸೆಲ್ಫಿ ತಗೋತೀನಿ ಸರ್. ಓ ಶೋರ್ ಅಮ್ಮ, ಶೋರ್. ಥ್ಯಾಂಕ್ ಯು ಸರ್. ಓಕೆನಮ್ಮ. ಏನಂದ್ರೆ ನಾನು ಹೋಗಿ ಟೀ ತರ್ತೀನಿ. ಪರವಾಗಿಲ್ಲ ಶ್ಯಾಮ. ಪರವಾಗಿಲ್ಲ ಇರಿ, ನಾನು ಹೋಗಿ ಟೀ. ಏನ್ ಕಂದ, ಡಾಕ್ಟರ್ ಏನಂದ್ರು? ಎಲ್ಲ ನಾರ್ಮಲ್ ಆಗೇ ಇದೆ ಅಂದ್ರು ಮಮ್ಮಿ. ಇನ್ಮೇಲೆ ನನ್ನ ಆಫೀಸಿಗೆ ಕೂಡ ಹೋಗ್ಬೋದು ಅಂತ ಹೇಳಿದ್ದಾರೆ. ಅಬ್ಬಾ, ಈಗ ನನಗ್ ನಿಶ್ಚಿಂತೆ ಆಯ್ತು. ನನಗ್ ಮಾತ್ರ ಸಮಾಧಾನವಾಗಿಲ್ಲ. ನಾನ್ ಹೇಳೋದ್ ಕೇಳಿದ್ರೆ ನಿಮ್ಗೂ ಕೂಡ ಸಮಾಧಾನ ಇರಲ್ಲ ಅತ್ತೆ. ಏನ ಐಶ್ವರ್ಯ, ಏನ್ ಮಾತಾಡ್ತಿದೀಯ ನೀನು? ಹೌದು ಅತ್ತೆ, ನಾನ್ ಹೇಳೋದ್ ಕೇಳಿದ್ರೆ ನಿಮ್ಗೂ ಕೂಡ ಸಮಾಧಾನ ಇರಲ್ಲ. ಅಖಿಲ್ಗೆ ಸ್ವಲ್ಪ ಶಕ್ತಿ ಬಂತಲ್ಲ ಅಂತ ಈಗ್ಲೇ ಆಫೀಸ್ಗೆ ಹೋಗೋಕೆ ಶುರು ಮಾಡ್ದ ಅನ್ಕೊಳ್ಳಿ. ತುಂಬಾ ಸ್ಟ್ರೆಸ್ ಆಗ್ತಾನೆ. ಹಾಗೆ ಸ್ಟ್ರೈನ್ ಆದ ಅಂದ್ರೆ ಸುಸ್ತಾಗಿ ಹೋಗ್ತಾನೆ ಅತ್ತೆ. ಹಾಗೆ ಸುಸ್ತಾದ ಅಂದ್ರೆ ಮತ್ತೆ ಹುಷಾರ್ ತಪ್ತಾನೆ. ಹಾಗೆ ಅಖಿಲ್ ಮತ್ತೆ ಹುಷಾರ್ ತಪ್ಪಿದ್ರೆ ನಮ್ಗೆ ಸಮಾಧಾನ ಇರಲ್ಲ ಅಲ್ವಾತೆ? ಅದಕ್ಕೆ ಸ್ವಲ್ಪ ದಿನ ಅಖಿಲ್ ಆಫೀಸ್ಗೆ ಹೋಗ್ಬಾರ್ದು.
ಮನೇಲೇ ಇದ್ದು ರೆಸ್ಟ್ ತಗೊಳ್ಳಿ. ಆಗ್ಲೇ ನಮ್ಗೆ ನಿಶ್ಚಿಂತೆ ಆಗೋದು ಅತ್ತೆ. ನೀವೇನಂತೀರಾ? ಕರೆಕ್ಟ್ ಅಮ್ಮ, ನೀನ್ ಹೇಳಿದ್ದು ಕರೆಕ್ಟೆ. ಇನ್ನು ಸ್ವಲ್ಪ ದಿನ ಅಖಿಲ್ ರೆಸ್ಟ್ ತಗೊಳ್ಳೋದೇ ಒಳ್ಳೇದು. ಹೆಲ್ತ್ ಸರಿ ಆದ್ಮೇಲೆ ರೆಸ್ಟ್ ಅನ್ನೋ ಹೆಸರಲ್ಲಿ ಸುಮ್ಮನೆ ಖಾಲಿಯಾಗಿ ಮನೇಲಿ ಕೂತ್ಕೋಬೇಕಂದ್ರೆ ಬೋರ್ ಆಗತ್ತೆ ಮಮ್ಮಿ. 24 ಗಂಟೆನೂ ಮನೇಲಿ ಕೂತ್ಕೊಳ್ಳೋದಕ್ಕೆ ಬೋರ್ ಆಗುತ್ತೆ ಅನ್ಸಿದ್ರೆ ದಿನಾ ಮಾರ್ನಿಂಗ್ ಶ್ಯಾಮನ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿ ಬಿಟ್ ಬಂದ್ರಾಯ್ತು. ಅಲ್ಲಿ ಶ್ಯಾಮ ಹಾಡು ಪಾಡು ಎಲ್ಲ ಮುಗಿಸಿದ್ಮೇಲೆ ಹೋಗಿ ಕರ್ಕೊಂಡ್ ಬಂದ್ರಾಯ್ತು. ಹಾಡೇನು? ಶ್ಯಾಮ ಹಾಡು ಹಾಡ್ತಾಳ? ಛೇ, ಶ್ಯಾಮ ಹಾಡು ಹಾಡೋದು ಅಂದ್ರೆ ಏನತ್ತೆ? ಅವಳು ಹಾಡಲ್ಲ. ಮತ್ತೆ ಕೆಲ್ಸ ಹಾಡು ಅಂದ್ಯಲ್ಲ? ಅಂದ್ರೆ ಮಾತಲ್ಲಿ ಹಾಡು ಪಾಡು ಅಂತ ಹೇಳ್ತಾರಲ್ವಾ ಅತ್ತೆ? ಅವಂದಂತೂ ಯಾವಾಗ್ಲೂ ಇದೇ ಹಾಡಾಯ್ತು ಅಂತ ಹೀಗೆಲ್ಲ ಹೇಳ್ತಾರಲ್ಲ. ಅದೇ ರೀತಿ ನಾನು ಕೂಡ ಹೇಳ್ದೆ ಅಷ್ಟೇ. ಓ, ಅಷ್ಟೇನಾ? ಹೌದು ಅತ್ತೆ. ನೀನ್ ಹಾಡು ಅಂದಿದ್ದಕ್ಕೆ ಶ್ಯಾಮನ್ಗೆ ಹಾಡಕ್ ಗೊತ್ತೇನೋ, ಶ್ಯಾಮ ಕಲಾವಿದೆಯೇನೋ ಅಂತ ನನ್ಗೆ ತುಂಬಾ ಭಯ ಆಗಿತ್ತು. ಛೇ, ಶ್ಯಾಮ ವಿಷಯದಲ್ಲಿ ಅಪ್ಪಿತಪ್ಪಿ ಕೂಡಾನು ಹಾಗ್ ಭಯ ಪಡೋ ಅವಶ್ಯಕತೆನೇ ಇಲ್ಲ ಅತ್ತೆ. ಮುಂಚೆನೂ ಅಖಿಲ್ ಶ್ಯಾಮಗೆ ಸಂಗೀತ ಕಲಿಸ್ಬೇಕು ಅಂತ ಟ್ರೈ ಮಾಡಿದ್ನಲ್ಲ, ಬರ್ಲಿಲ್ವಲ್ಲ. ಹೌದು, ಶ್ಯಾಮಗೆ ಸಂಗೀತ ಬರಲ್ಲ ಅಲ್ವಾ? ಹಾಗಂದ್ಮೇಲೆ ಶ್ಯಾಮ ಕಲಾವಿದೇನೇನೋ ಅನ್ನೋ ಆಲೋಚನೆ ಕೂಡ ನೀವ್ ಮಾಡ್ಬೇಡಿ ಅತ್ತೆ. ಸರಿ, ಹಾಗೆ ಯೋಚನೆನೂ ಮಾಡಲ್ಲ. ನೀವು ಹಾಸ್ಪಿಟ್ಲಿಂದ ಬಂದು ತುಂಬಾ ಸುಸ್ತಾಗಿರೋ ಹಾಗಿದೆ, ಹೋಗಿ ರೆಸ್ಟ್ ತಗೊಳ್ಳಿ. ಹೌದು, ಹೋಗಿ ರೆಸ್ಟ್ ತಗೊಳ್ಳಿ. ಹಾ, ಓಕೆ ಮಮ್ಮಿ. FM ಅಲ್ಲಿ ಹಾಡು ಕೃಷ್ಣ ತುಳಸಿ ನೀನೇ ಅನ್ನೋ ನಿಜಾನ ಈ ಕ್ಷಣನೇ ನಾನು ಅತ್ತೆಗೆ ಹೇಳ್ಬೋದು. ಆದ್ರೆ ಯಾಕೆ ಹೇಳಿಲ್ಲ ಗೊತ್ತಾ? ಹೀಗೆ 4 ಗೋಡೆ ಮಧ್ಯೆ ಆ ವಿಷಯ ಹೇಳಿದ್ರೆ ಅಖಿಲ್ ಮತ್ತೆ ಮಾವ ಹೇಗಾದ್ರೂ ಮಾಡಿ ನಿನ್ನ ಸೇವ್ ಮಾಡ್ತಾರೆ. FM ಸ್ಟೇಷನ್ ಅನಂತ್ ಅಂಕಲ್ದೆ ಆಗಿದ್ರಿಂದ ಮಾವ ಏನಾದ್ರೂ ಮ್ಯಾನೇಜ್ ಮಾಡಿ ನಿನ್ನ ಸೇವ್ ಮಾಡಬೇಕು ಅಂತ ನೋಡ್ತಾರೆ. ಅದಕ್ಕೆ ನಿನ್ನ ಯಾರು ಕಾಪಾಡದೆ ಇರೋ ಹಾಗೆ, ನಿನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಳೋ ಹಾಗೆ, ನೀನ್ ಸಿಂಗರೇನೆ ಅನ್ನೋ ವಿಷಯ ಅತ್ತೆಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ನಿನ್ನ ಕುತ್ತಿಗೆ ಹಿಡಿದು ಹೊರಗಡೆ ತಳ್ಳೋ ಹಾಗೆ ಮಾಡ್ತೀನಿ. ಥ್ಯಾಂಕ್ ಗಾಡ್, ಮಮ್ಮಿಗೆ ಡೌಟ್ ಬರ್ದಿದ್ದ ಹಾಗೆ FM ಸ್ಟೇಷನಿಗೆ ಹೋಗಿ ಬಂದ್ವಿ. ಏನಂದ್ರೆ ಈಗ ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ. ಏನ್ ಶ್ಯಾಮ? ಆಗ್ಲೇ ನಾನು ಇಂಟರ್ವ್ಯೂ ಮಾಡಿರೋ ಸಾಯಿ ಕಿರಣ್ ಅವರು ನನಗೆ ಇಷ್ಟ ಇರೋ ನಟ ಅಂತ ನಿಮಗೆ ಗೊತ್ತಲ್ವಾ? ಗೊತ್ತು, ಎಷ್ಟೋ ಸಲ ಹೇಳಿದ್ಯಲ್ಲ. ನಿನ್ ಫೇವ್ರೆಟ್ ಆಕ್ಟರ್ನ ನೀನ್ ಇಂಟರ್ವ್ಯೂ ಮಾಡಕ್ಕಾಗಿದ್ದು ನಿಜವಾಗ್ಲೂ ನಿನ್ ಲಕ್. ಲೈಫಲ್ಲಿ ಅದೊಂದು ಗ್ರೇಟ್ ಮೆಮೊರಿ ಆಗಿ ನಿನಗೆ ನೆನಪಿರುತ್ತೆ. ಹಾಗೆ ನೆನ್ಪಿರ್ಲಿ ಅಂತಾನೆ ಅವ್ರ ಜೊತೆ ಒಂದ್ ಸೆಲ್ಫಿ ತಗೊಂಡೇರಿ.
ವಾವ್, ಸೂಪರ್ಬ್. ಎಕ್ಸಲೆಂಟ್ ಶ್ಯಾಮ. ಶ್ಯಾಮ, ನಾಳೆ ನೀನೇ ಕೃಷ್ಣ ತುಳಸಿ ಅನ್ನೋ ವಿಷಯ ಮಮ್ಮಿಗೆ ಗೊತ್ತಾದ್ಮೇಲೆ ಈ ಫೋಟೋಸ್ನ ಮಮ್ಮಿಗೆ ತೋರಿಸು. ತುಂಬಾ ಖುಷಿ ಪಡ್ತಾರೆ. ಹಾಗೆ ಆಗ್ಲಿ ರೀ, ತಪ್ಪದೆ ತೋರಿಸ್ತೀನಿ. ಆ ದಿನ ಯಾವತ್ ಬರುತ್ತೋ ಏನೋ. ಬರಬೇಕು, ಆ ದಿನ ಬೇಗ ಬರಬೇಕು. ಶ್ಯಾಮನೇ ಕೃಷ್ಣ ತುಳಸಿ ಅನ್ನೋ ವಿಷಯ ಅತ್ತೆಗೆ ತಿಳಿಯೋ ದಿನ ಬೇಗ, ತುಂಬ ಬೇಗ ಬರಬೇಕು. ಶ್ಯಾಮ ಪಕ್ಕ ಅಖಿಲ್ ಆಗ್ಲಿ ಮಾವ ಆಗ್ಲಿ ಇಲ್ದಿರೋ ಟೈಮಲ್ಲಿ ಅತ್ತೆಗೆ ಕೃಷ್ಣ ತುಳಸಿ ವಿಷಯ ತಿಳಿಯೋ ಹಾಗೆ ಮಾಡಬೇಕು. ಹೇಗೆ? ಶ್ಯಾಮನೇ ಕೃಷ್ಣ ತುಳಸಿ ಅನ್ನೋ ಸತ್ಯನ ಅತ್ತೆಗೆ ಗೊತ್ತಾಗೋ ಹಾಗೆ ಮಾಡೋದಕ್ಕೆ ಲಿಟಲ್ ಏಂಜಲ್ಸ್ ಫೌಂಡೇಶನ್ಸ್ ಬಳಸ್ಕೋತೀನಿ. ಎಸ್. ಏನ್ ರೂಪಾ, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಮದ್ವೆ ಆಗ್ತಿದ್ದೀನಲ್ಲ ಮಮ್ಮಿ, ಅದಕ್ಕೆ ಡಲ್ ಆಗಿದ್ದೀನಿ. ಮದ್ವೆ ಫಿಕ್ಸ್ ಆದ್ರೆ ಡಲ್ ಆಗಿ ಯಾಕೆ ಇರ್ಬೇಕು? ಇಲ್ದಿದ್ರೆ ಏನ್ ಮಮ್ಮಿ, ಸಂಬಂಧ ಓಕೆ ಅನ್ಕೊಂಡು ಎಷ್ಟು ದಿನ ಆಯ್ತು, ಇಲ್ಲಿ ತನಕ ಎಂಗೇಜ್ಮೆಂಟು ಇಲ್ಲ, ಅದ್ರ ಪ್ರಸ್ತಾಪನೂ ಇಲ್ಲ. ಇಷ್ಟಕ್ಕೂ ನನಗೂ ಆದಿತ್ಯಗೂ ಮದ್ವೆ ಆಗುತ್ತಾ? ಆಗತ್ತೆ, ಗ್ಯಾರಂಟಿಯಾಗಿ ಆಗತ್ತೆ. ಹೇಗಾಗುತ್ತೆ ಮಮ್ಮಿ? ನೀನ್ ಆದಿತ್ಯ ಅವ್ರ ತಂದೆ ಹತ್ರ ಮಾತಾಡಿದ್ರಲ್ವಾ? ಹೇಗೆ ಮಾತಾಡ್ಲಿ? ಮದ್ವೆ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಅವರು ಆಲ್ಬಮ್ ಬಗ್ಗೆ ಕೇಳ್ತಾರೆ. ಕೇಳಿದ್ರೆ ಏನೋ ಒಂದ್ ಹೇಳ್ಬಿಡು ಮಮ್ಮಿ. ಮೊದ್ಲು ನೀನ್ ಇವ್ರಿಗೆ ಫೋನ್ ಮಾಡಿ ಮದ್ವೆ ವಿಷಯ ಮಾತಾಡು. ನೀನ್ ಮಾತಾಡ್ತೀಯ ಅಥವಾ ನಾನೇ ಮಾತಾಡ್ಲಾ? ಬೇಡ ಬೇಡ, ನಾನೇ ಕಾಲ್ ಮಾಡ್ತೀನಿ, ಸರಿನಾ? ಫೋನ್ ಪಿಕ್ ಮಾಡ್ತಿಲ್ಲ ಕಣೆ. ಮೊನ್ನೆವರೆಗೂ ಫೋನ್ ಮಾಡಿದಾಗ ನೀನ್ ಪಿಕ್ ಮಾಡಿಲ್ವಲ್ಲ, ಅದಕ್ಕೆ ಇರ್ಬೇಕು. ಈಗ ಅವರು ನಿನ್ ಫೋನ್ ಪಿಕ್ ಮಾಡ್ತಿಲ್ಲ. ಮತ್ತೆ ಮಾಡು. ಇವಾಗ್ಲೂ ಕೂಡ ಫೋನ್ ತೆಗಿಲಿಲ್ಲ. ಹಠ ಬಿಡ್ತಿರೋ ವಿಕ್ರಮ್ ಕಸಿನ್ ಸಿಸ್ಟರ್ ಹಾಗೆ ಮತ್ತೆ ಮತ್ತೆ ಮಾಡ್ತಾನೆ ಇರು. ಇರಿಟೇಟ್ ಆಗಿ ಅವರೇ ಆನ್ಸರ್ ಮಾಡ್ತಾರೆ. ಹಾ ಸರಿ. ಹಲೋ, ಯಾರು? ಯಾರು ಅಂತ ಕೇಳ್ತಿದಾರಲ್ಲೇ, ನನ್ನ ನಂಬರ್ನ ಡಿಲೀಟ್ ಮಾಡ್ಬಿಟ್ಟಿದಾರೋ ಏನೋ. ಹಾ, ಮಾತಾಡು ಮಮ್ಮಿ. ಸರಿ, 1 ನಿಮಿಷ. ನಾನಣ್ಣ, ಗೌರಮ್ಮ. ಓ, ನೀನಾ ಗೌರಮ್ಮ? ಕೆಲ್ಸದ ಮಧ್ಯೆ ನಾನು ಹೆಸರು ನೋಡ್ಲೇ ಇಲ್ಲ. ಪರವಾಗಿಲ್ಲ ಬಿಡಿ ಅಣ್ಣ. ಹೇಳು ಗೌರಮ್ಮ, ಏನೋ ವಿಷಯ ಇಟ್ಕೊಂಡೆ ಫೋನ್ ಮಾಡಿರೋ ಹಾಗಿದೆ. ಅದೇ ಅಣ್ಣ. ಏನ್ ವಿಷಯ? ಅಂದ್ರೆ ಅದೇ ಅಣ್ಣ, ರೂಪರಾಣಿ ಆದಿತ್ಯನ್ ಮದ್ವೆ ವಿಷಯ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಮದ್ವೆ ವಿಷಯ ಮಾತಾಡೋದಕ್ಕೆ ಫೋನ್ ಮಾಡಿದ್ಯಾ? ಹೌದಣ್ಣ. ಆಮೇಲೆ ಕಾಲ್ ಮಾಡು ಗೌರಮ್ಮ, ಈಗ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಅಣ್ಣ ಅಣ್ಣ, ನಾವ್ ಆಲ್ಬಮ್ ವಿಷಯ ಮಾತಾಡ್ತಿಲ್ಲ ಅಂತ ಅವರು ಮದ್ವೆ ವಿಷಯ ಮಾತಾಡ್ತಾ ಇಲ್ಲ. ಅಂದ್ರೆ ಆಲ್ಬಮ್ ಆಗದೆ ಇದ್ರೆ ನನ್ ಮದ್ವೆನೂ ಆಗಲ್ವಾ ಮಮ್ಮಿ? ಮದ್ವೆ ಆಗ್ತಿದ್ರೆ ಮಾತ್ರ ನಾನ್ ಮೊದ್ಲೇ ಹೇಳ್ತಿದ್ದೀನಿ, ನಾನು ನೇಣು ಹಾಕೊಂಡು ಸಾಯ್ತೀನಿ. ಬಾಯ್ ಮುಚ್ಚೆ. ಮಾತಿಗೂ ಸತ್ತೋಗ್ತೀನಿ ಅಂತ ನನ್ನ ತಲೆ ತಿನ್ಬೇಡ. ನಾನೇ ಇಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಸುಮ್ನೆ ನೀನು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡ್ಬೇಡ. ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ನಾನು ಹುಡುಕ್ತೀನಿ. ಯೋಚನೆ ಮಾಡು, ಬೇಗ ಯೋಚನೆ ಮಾಡು. ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ ಬೆಂಗಳೂರು. ನೀವ್ ಕೇಳ್ತಾ ಇದ್ದೀರಾ ಬ್ಲೂ FM 66.5. ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ಯಾಕೆ ಸೌಜನ್ಯ, ಕೃಷ್ಣ ತುಳಸಿ ಪ್ರೋಗ್ರಾಮ್ ರೆಕಾರ್ಡ್ ಮಾಡ್ತೀನಿ ಅಂದ್ರೆ ಬೇಡ ಅಂದೆ? ನಮ್ಮ FM ರೂಲ್ಸ್ ಇದನ್ನೆಲ್ಲ ಒಪ್ಪಲ್ಲ, ರೆಕಾರ್ಡ್ ಮಾಡಬಾರ್ದು. ಆದ್ರೆ
ನಾನು ಕೃಷ್ಣ ತುಳಸಿ ಫ್ಯಾನ್ ಸೌಜನ್ಯ. ಆದ್ರೂ ಸರಿ, FM ಅಲ್ಲಿ ಯಾವ ಪ್ರೋಗ್ರಾಮ್ನು ಯಾರೂ ರೆಕಾರ್ಡ್ ಮಾಡಬಾರ್ದು. ಅದು ನಮ್ ಚೇರ್ಮನ್ ಸರ್ ಮಾಡಿರೋ ರೂಲ್. ರೂಲ್ ಈಸ್ ರೂಲ್, ರೂಲ್ ಫಾರ್ ಆಲ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್.